ಪ್ರತಿಯೊಂದು ನೆಟ್ವರ್ಕ್ ಜಾಮ್ ಆಗೈತಿ ಅಂತ ಜಿಯೋ ಏರ್ಟೆಲ್ ಜಾಮ್ ಆಗೈತಿ. ಅಂತದ್ರೊಳಗೂ ನಮ್ಮ ರೆಡಾರ್ಗಳು ಚೆನ್ನಾಗಿ ಕೆಲಸ ಮಾಡಿ, ನಮ್ಮ ಡ್ರೋನ್ ರೆಡಾರ್ಗಳು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಅಂಡರ್ ದ ಕಂಟ್ರೋಲ್ ಅಲ್ಲಿ ಹೈ ಕ್ವಾಲಿಟಿ ವಿಜುವಲ್ಸ್ ನ ತೆಗೆದೈತಿ. ಅವನ್ ನೋಡ್ರಿ, ಎಂಜಾಯ್ ಮಾಡ್ರಿ. ಊಟ ರೊಟ್ಟಿ, ಅದೇನೋ ಸ್ವೀಟ್, ಮೈಸೂರು ಪಾಕು ಅಷ್ಟೇನಾ? 2 ತರದ ಪಲ್ಯ, ಆಮೇಲೆ ಅನ್ನ, ಸಾರು, ಚಟ್ನಿ ಪುಡಿ, 2 ತರದ ಉಪ್ಪಿನಕಾಯಿ, ಹಾಲು, ತುಪ್ಪ ಮಾತ್ರ ಸಖತ್ತಾಗಿತ್ತು ಅದ್ರ ಜೊತೆ ತಿನ್ನಕ್ಕೆ. ಹೌದಾ? ವೆಲ್ಕಮ್ ಬ್ಯಾಕ್ ಟು ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಂಪಿ ಎಕ್ಸ್ಪ್ರೆಸ್ ವೇದಾಗದೀವಿ. 2026ನೇ ಮೊದಲನೇ ಬ್ಲಾಗ್ ಇದು ನಮ್ದು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೊಪ್ಪಳದಾಗ ಜಾತ್ರೆ ನಡೆದೈತಿ. ಐ ವಾಂಟ್ ಟು ಸೀ ಇಟ್. ಕೋಟ್ಯಾಂತರ ಭಕ್ತ ಸಾಗರದ ನಡುವೆ ಸಾಗುವ ರಥೋತ್ಸವ ಪ್ರತಿಯೊಬ್ಬರಿಗೂ ಸಿಗುವಂತೆ ವ್ಯವಸ್ಥಿತ, ಶಿಸ್ತುಬದ್ಧ, ಉತ್ತರ ಕನ್ನಡ ಭಾಗದ ವಿವಿಧ ಬಗೆಯ ಖಾದ್ಯಗಳನ್ನೊಳಗೊಂಡ ಊಟೋಪಚಾರ, ವಿವಿಧ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ, ತಿಂಗಳಾದರೂ ಮಾಸದ ಜಾತ್ರೆಯ ಮೆರಗು, ಇನ್ನೂ ಹಲವಾರು ವಿಶೇಷತೆಗಳಿಂದ ಕೂಡಿದ ನಮ್ಮ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಬನ್ನಿ ಈ ವೈಶಿಷ್ಟ್ಯಪೂರ್ಣ ಜಾತ್ರಾ ಉತ್ಸವ ನೋಡೋಣ. ಜಾತ್ರೆ ನೋಡ್ಲೇಬೇಕು, ಜಾತ್ರೆ ಒಳಗ್ ಭಾಗವಹಿಸ್ಲೇಬೇಕು ಅಂತ ಹೇಳಿ ಬಹಳ ದಿನದ ಕನ್ಸಾಗಿತ್ತು. ಸೊ ಅದಕ್ಕೆ ಇವತ್ತು ಹೊಂಟೇವಿ. ನಮ್ ಜೊತೆ ಇದಾರೆ. ನನ್ನ ಹೆಸರು ರೀತು. ಕೊಪ್ಪಳ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಏನೇನ್ ವಿಶೇಷತೆ ಐತಿ ಕೊಪ್ಪಳದೊಳಗ ಎಲ್ಲ ನೋಡ್ಕೊಂಡ್ ಬರೋಣ ಅಂತ.
ಜಾತ್ರೆ. ಆ್ಯಂಡ್ ಫಸ್ಟ್ ನಮಗೆ ಇಲ್ಲಿ ನಾಮ ಕಳಿಸಿದಾರೆ, ಇನ್ನೂ ಜಾತ್ರೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ. ಆ್ಯಂಡ್ ಜನಗಳು ಈಗ ಸೇರ್ತಾ ಇದ್ದಾರೆ. ಸಚ್ ಎ ಬ್ಯೂಟಿಫುಲ್ ವ್ಯೂ. Now we are searching ಮಹಾದಾಸೋಹ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಟ್ಯಾಕ್ಟ್ರಿ ತುಂಬ ಅನ್ನ ಬರ್ತೈತಿ, ಟ್ಯಾಕ್ಟ್ರಿ ತುಂಬ ಸಾರು ಬರ್ತೈತಿ. ಒಂದು ವಿಶೇಷವಾದ ದಾಸೋಹ ನಡೀತೈತಿ ಇಲ್ಲಿ. ಬರೀ ನೋಡೋಣ ಹೆಂಗಿರ್ತೈತಿ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಥರದ ಫುಡ್ಸ್ ಅಂದರೆ ರೊಟ್ಟಿ, ಫುಲ್ಲು ವೆರೈಟಿ ಊಟ ಇದೆ. ಕರ್ನಾಟಕ ಭಾಗದ ವೆರೈಟೀಸ್ ಆಫ್ ಫುಡ್ಗಳನ್ನು ನೋಡ್ಬೇಕಂದ್ರೆ ಈ ಜಾತ್ರೆಗೆ ಬರ್ಬೇಕು. ಆ್ಯಕ್ಚುಲಿ ಈ ಸತಿ ಮೈಸೂರು ಪಾಕ್ ಮಾಡಿಸಿದ್ದಾರೆ. ಹೋದ ಸತಿ ಏನೋ ಶೇಂಗಾ ಹೋಳಿಗೆ ಏನೋ ಇತ್ತು ಅನಿಸ್ತೈತಿ. ಟೆಕ್ನಾಲಜಿಯ ನಂದೇ ಸ್ವಲ್ಪ ಚೆನ್ನಾಗಿದೆ. ಶೇಂಗಾ ಹೋಳಿಗೆ ಅದು ಹಾಕಿಸ್ಕೋ ಪ್ರೀತು, ಹಾಕಿಸ್ಕೋ ಅದನ್ನ. ದೇವ್ರ ಇನ್ನೊಂದು 2 ಪೀಸ್ ಹಾಕಿಮ್ಮ. ಈ ಗವಿಸಿದ್ದೇಶ್ವರ ಜಾತ್ರೆ ಒಳಗ ಮೈಸೂರು ಪಾಕ್, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಕಾಳು ಪಲ್ಯ, ಮಾದ್ಲಿ, ಆಮೇಲೆ ಇದ್ರ ಕೆಳಗೊಂದು ಶೇಂಗಾ ಹೋಳಿಗೆ ಐತಿ. ನೀರನ್ನ ಮಿತವಾಗಿ ಬಳಸಿ ಅಲ್ಲಿರ್ತಕ್ಕಂಥ ಗಿಡಗಳ ಕೆಳಗೆ ಯಾರೂ ಕೂಡ ಇವತ್ತೇ ನಿಮ್ಮ ಜೀವನದಲ್ಲಿ ತಟ್ಟೆ ತೊಳಿತಾ ಇರೋದು. ಬಾ ಎತ್ಕೊಂಬ, ಬೇಗ ಬಾ, ಬೇರೆಯವ್ರು ತೊಳ್ಕೊಬೇಕಲ್ಲಿ. ಅವರವರ ಭಕ್ತಿಗೆ ತಕ್ಕಂತೆ ಇಲ್ಲಿ ದೇಣಿಗೆ ಕೊಡ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಹುಂಡಿಗಳನ್ನ ಇಟ್ಟಿರ್ತಾರ, ಫ್ರೀ ಆಗಿ ಯಾರು ಎಷ್ಟು ಬೇಕಾದ್ರೂ ಹುಂಡಿಗಳನ್ನ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಇಯರ್ ಜಾತ್ರೆಗೆ ನೀವು ಬರುವಂತ ಸಂದರ್ಭದೊಳಗ ಈ ಹುಂಡಿಗೆ ನೀವು ನಿಮ್ಮ ಕೈಲಾದಷ್ಟು ಕಾಣಿಕೆಗಳಿಂದ ಅದನ್ನು ಫುಲ್ ಮಾಡಿ ತಗೊಂಡ್ಬಂದು ಇಲ್ಲಿಗೆ ಒಪ್ಪಿಸ್ರಿ ಅನ್ನೋ ಒಂದು ಅರ್ಥದಿಂದ ಇಲ್ಲಿ ಹುಂಡಿಗಳನ್ನ ಫ್ರೀ ಆಗಿ ಹಂಚಲಾಗ್ತೈತಿ. ಇಲ್ಲಿಟ್ಟಿರೋ ಹುಂಡಿಗಳು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗ್ಯಾವು ಅನ್ನೋದು ವಿಶೇಷತೆಯಲ್ಲಿಯೇ ಮತ್ತೊಂದು ವಿಶೇಷತೆಯಾಗೈತಿ ಅಂತ ಹೇಳ್ಬಹುದು. ಶ್ರೀ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ನಿಂತಿರ್ತಕ್ಕಂತಹ ಕ್ಯೂ ಇದೆ. ಸೊ ಇದು ಸಿಕ್ಕಾಪಟ್ಟೆ ಲಾಂಗ್ ಇತ್ತು. ಈ ಕ್ಯೂದಾಗ ನಿಂತ್ಕೊಂಡ್ರೆ ನಮ್ಗೆ ದರ್ಶನ ಆಗೋದು ತುಂಬಾ ಲೇಟ್ ಆಗ್ತೈತಿ ಅಂತೇಳಿ ನಾವು
Oh my God. Let me show you what I got. This beat is so hot. Oh my God. ನಾವು ಪ್ರಯಾಗ್ರಾಜಲ್ಲಿ ನೋಡ್ತಾ ಇದ್ವಿ, ಅದನ್ನ ಮೀರ್ಸೋ ಲೆವೆಲ್ಗೆ ಕ್ರೌಡ್ ಕ್ರಿಯೇಟ್ ಆಗೈತಿ. ನಿಮ್ಗೆ ಜನ ಅಂತ ತೋರಿಸ್ತೀನಿ. ಅಂಡ್ ದೆನ್ ಈ ವಾಟರ್ ಟ್ಯಾಂಕ್ ಕೆಳಗಡೆ ಪೊಲೀಸ್ ಸರ್ಪಗಾವಲ್ ಐತಿ. ಬಟ್ ಸರ್ಪಗಾವಲನ್ನೇ ಮೀರಿ ಬಂದಿರೋ ಶೂರರ್ ಅವ್ರು. ಮಠದ ಮೇಲೆ ಕೆಳಗೆ ಹೋಗ್ರಿಪ್ಪ ಅಂತ NCC ಹುಡುಗರು ಎಷ್ಟೇ ಬಡ್ಕೊಂಡ್ರು ಕೂಡ ಅವ್ರ ಮಾತು ಲೆಕ್ಕಿಸ್ದಂಗೆ ಅಲ್ಲಿ ಕೂಡ ಕೂತಿದ್ದಾರೆ. ಇದೇನು ವೀಕೆಂಡ್ ಅಲ್ಲ, ಆಕ್ಚುಲಿ ವರ್ಕಿಂಗ್ ಡೇ ಇದು, ಮಂಡೇ. ಸೊ ಮಂಡೇ ಆಲ್ಸೋ ದೇವ್ರ ಮೇಲಿನ ಭಕ್ತಿ ಎಷ್ಟೈತಿ ನೋಡ್ರಿ ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ. ಹೆಂಗಿತ್ತು? ಸಖತ್ತಾಗಿತ್ತು. ಎಲ್ಲ ನೆಲದ ಮೇಲಿಂದ ನೋಡಿದ್ದೀನಿ, ಮೇಲಿಂದ ನೋಡ್ಬೇಕಲ್ಲ. ಐ ವಾಂಟ್ ಟು ಸಿ ಮೇಲಿಂದ ಹಿಂಗ್ ಕಾಣುತ್ತೆ. ಇಷ್ಟೊಂದು ಜನಗಳನ್ನ, ಈ ಕ್ರೌಡ್ನ ಒಂದೇ ಜಾಗದಲ್ಲಿ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಹೆಂಗಿತ್ತು ವಿಜುವಲ್ಸ್ ನೋಡ್ಕೊಂಬರ್ರಿ.
ಏನ್ ಆಟ ಆಡ್ತೀಯ ಈಗ? ನಾನಾ ಫಸ್ಟ್ ವೀಲ್ ಆಡ್ತೀನಿ, ಆಮೇಲೆ ಅದು ಅಲ್ಲಿ ಹಿಂಗೋಗುತ್ತಲ್ಲ, ಹಿಂಗೋಗ್ಬಿಟ್ಟು ಬರುತ್ತಲ್ಲ ಅದನ್ನ ಆಡ್ತೀನಿ. ಆಮೇಲೆ ಚಿಕ್ಕ ಪುಟ್ಟ ಗೇಮ್ಸ್ ಏನಾದ್ರು ಇದ್ರೆ ಆಡ್ತೀನಿ. ಸಿಕ್ಕಾಪಟ್ಟೆ ಗೇಮ್ಸ್ ಏನಾದ್ರು ಇದ್ರೆ ಆಡ್ತೀಯಾ? ಚಿಕ್ಕ ಪುಟ್ಟ ಸ್ಮಾಲ್ ಗೇಮ್ಸ್ ಇದ್ರೆ ಆಡ್ತೀನಿ. ರವಿಚಂದ್ರನ್ ಫಿಲಂ ಸೆಟ್ ಇದ್ದಂಗೆ ಐತೆ, ಅವನು ಹಿಂಗೆ ಹೋಗಿ ತೆಂಗಿನಕಾಯಲ್ಲಿ ಮಾಡಿರೋದು. ನಿಂದು ಮಾಡೋರು ನೋಡಿ, ನಿನ್ನೂ ಮಾಡೋರು ನೋಡಲ್ಲಿ ನೀನು. ಹೆಂಡತಿ ಕುಂದಿಸ್ತೀವಿ. 8 ಗಂಟೆ 10 ನಿಮಿಷ ದೊಡ್ಡ ಪುಟ್ಟು ಹೂ ತಂದು ಹಾಕ್ತಿಲ್ಲ. ಏನು ಕೆಲಸ ಮಾಡ್ತೀನಿ ನಾನು? ನಂದು ಹೂವಿನ ಅಂಗಡಿ ಆದ್ರೆ ಅಂದು 8 ಗಂಟೆ ತನಕ ಮಾರ್ತೀನಿ. ಉಳಿದು ಎಷ್ಟು ಉಳಿತು ಓಸು ಹೆಂಡತಿ ಮನೆ ಹಾಕ್ತೀನಿ. ಸಾಕ್ಬಿಟ್ಟು ಇಷ್ಟಂಗೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ, ಅವನದು ಹೂವಿನ ಅಂಗಡಿ ಬಿಸ್ನೆಸ್ ಆಗ ಉಳಿದು ಹೂವು ತಂದು ಹಾಕ್ತಾನ, ನಂದು ಕಾರ್ಪೊರೇಟ್ ಬಿಸ್ನೆಸ್ ಆಗ. ಅವತ್ತಿಂದ ಅಂದ್ರೆ ಫಸ್ಟ್ ಟೈಮ್ ಹೊಸದಾಗಿ ಮದುವೆ ಆಗಿದ್ದೆ. ನನ್ನ ಹೆಂಡತಿ ಹೇಳಿದೆ, ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸೋದು, ನಮ್ಮ ಮನೆಗೆ ಅಡುಗೆ ಮಾಡಿಸ್ತೀವಿ ಬೇಡ, ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಮನೆಗೆ ಮಾಡಿಸೋದು. ನಾನು ಹೆಂಡತಿಗೆ ಬಂದು ಕೇಳಿದೆ, ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ? ಹೊಸದಾಗಿ ಮದುವೆ ಆಗಿದ್ದೆ, ಅನ್ನ ಸಾರು ಮಾಡ್ತೀನಿ ಅಂತ. ಮತ್ತು ಬಿಟ್ಟು ಬೇರೆ ಏನು ಮಾಡ್ತೀವಿ? ಸಾರು ಅನ್ನ ಮಾಡ್ತೀವಿ. ಬೇರೆ ಬೇರೆದು ಅಲ್ಲ, ಮೊದಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದೆ. ಚಿತ್ರಾನ್ನ ಒಂದೇ ಮಾಡ್ತೀವಿ. ಚಿತ್ರಾನ್ನ ಮಾಡ್ತಿಲ್ಲ, ಮಾಡ್ತಿಲ್ಲ. ಮಾಡಿದ್ದು ನಾನು ಹಿಂಗೆ ಊಟಕ್ಕೆ 8 ಬಂದು ಕುದಿದ್ದೆ. ಬಂದ ತಕ್ಷಣ ಏನು ಮಾಡ್ಬೇಕು ನೀನು? ನಾನು ಹೋಳಿಗೆ ಸೀಕರಣೆ ತೊಗೊಂಡ್ತೀನಿ, ದೊಡ್ಡ ಬೊಗಣಿ ಹೋಗ್ದು ನಾನು ಬಿದ್ದಿದ್ದ ತರಂಗಿಲ್ಲ ನೋಡು, ಏನು ಉಳಿದೈತೆ ಅದನ್ನ ನೀಡ್ಬೇಕಂತ. ಆಯ್ತು, ಇಷ್ಟು ಐಡಿಯಾ ಮಾಡಿಬಿಡ್ತೀನಿ. ಬಂದು ಕುಂತೆ, ಅದೃಷ್ಟ ಅದು ಅದೃಷ್ಟ ಅದು, ಹೆಂಗಾರ ಬರ್ಬೋದು ಹೆಂಗಾರ ಹೋಗ್ಬೋದು. ನಾವು ಹೋಗಿ ಕುಂತೆ, ಹೋಳಿಗೆ ಸೀಕರಣೆ ತೊಗೊಂಬ ಒಂದು ಪುಟ್ಟಿ ಡಬ್ಬನ್ನು ಒಗೆದ್ಬಿಟ್ಲು.
ಏನಾಯ್ತು ಅಂದ ಸತ್ಯನಾಶ ಆಗ್ಬಿಡ್ತೀರಿ ಅಂತ. ಯಾಕ ಚಿತ್ರಾನ್ನದೇ ಬಿದ್ದುಬಿಟ್ಟದ್ರಿ ಅಂದ. ಮಾಡಿರೋದು ಚಿತ್ರಾನ್ನ ಅದೇ. ಮುಂದಿತ್ತು ನಮ್ಮ ಕಡೆ ಬಿದ್ದಿದ್ದು ತರಬೇಡ್ರಿ ಎತ್ತಿಗೆ ಅಂದವ. ಕುಂದ್ರ ಮಗನ ಉಪವಾಸ ಹೋದ ನನಗೆ ಅಂದ್ವಿ. ಅದ ಈ ಚಿತ್ರಾನ್ನ ಮ್ಯಾಗಿನ ಬೆಳ್ಕೊಂತ ತೊಗೊಂಬ ಅಂತ ನಾನು. ಬೇಡ ಹಾಲು ಬಾಲ್ ಇರ್ತಾವ್ರಿ ಬೇಡ ಅಂತವನು. ನಮ್ಗೆ ಇಬ್ಬರು ಇದ್ದಷ್ಟು 8 ಮಂದಿಗೆ ಇದ್ದಿದ್ದಲ್ರಿ. ನಾನು ಹೋದೆ, ಅವಾಗ ಕಾರ್ಯಕ್ರಮ ಇದ್ದಿದ್ದಲ್ಲ, ಭಾಳ ಬಡತನ ಪರಿಸ್ಥಿತಿ ಹೋದೆ. ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಹಾ ಮಾಡಿಬಿಡೋದು. ಚಹಾ ಮಾಡೋಕೆ ಮಾಡಿದ್ರೆ ಇಲ್ಲ ಅನ್ನೋದಲ್ಲ, ಹಾಲಿಲ್ಲ. ಅಯ್ಯೋ ದೇವ್ರಿ, ಹಾಲನಿಲ್ಲ ನಾನು, ಹಾಲಿಲ್ಲ. ನಾನು ರೆಡಿ ಮಾಡ್ತೀನಿ, ಸಪ್ಪನ್ ಚಹಾ ಮಾಡಿಬಿಡು. ಓಸು 25 ಹುಡುಗರು, 25-30 ಹುಡುಗರು ಸಪ್ಪನ್ ಚಹಾ ಮಾಡಿ ನೀನು ಅಂದೆ. ಮತ್ತೆ ನೀ ಹೆಂಗೆ ಕೊಡ್ತೀರಿ? ನಾ ಎಲ್ಲ ಕೊಡ್ತೀನಿ ಸುಮ್ಮನೆ. ಹೋದೆ, ಹೋದ ತಕ್ಷಣ ದೊಡ್ಡ ಕಪ್ ಚಹಾ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ. ಹೊಸದಾಗಿ ಮದುವೆ ಆಗಿದ್ದೆ, ಆದಾಗ ನಮ್ಮ ಮನೆಗೆ 2 ತೊಲೆ ಬಂಗಾರ ಕಳೆದ್ಬಿಟ್ಟೈತಿ. ಕೊಪ್ಪಳ ಅಜ್ಜಾರ ಮಠಕ್ಕೆ ಹೋದೆ. ಗುರುಗಳ ಹೊಸದಾಗಿ ಮದುವೆ ಆಗೇನ್ರಿ, 2 ತೊಲೆ ಬಂಗಾರ ಕಳೆದ್ಬಿಟ್ಟೈತ್ರಿ ಮನೆಗೆ ಅಂದೆ. ಕೊಪ್ಪಳ ಅಜ್ಜಾರು ಹೇಳಿದ್ರು, 1 ತಿಂಗಳ ತನಕ ನಿಮ್ಮ ಮನೆಗೆ ಚಹಾ ಮಾಡಿ ಕುಡಿಸು, ಯಾರಿಗೆ ಸಿಹಿ ಹತ್ತುತ್ತ ಅವರ ತಗೊಂಡಾರ ಅಂತಲೇ ಹೇಳ. ಓಸು ಕುಡಿತಾವ, ಏನು ಸಿಹಿ ಹಾಕಿರಿ, ಏನು ಸಿಹಿ ಹಾಕಿರಿ. ಅಟ್ಟಾಗ ಒಬ್ಬ 30 ವರ್ಷ ಹುಡುಗ ಬಂದು ನಾವು ಹೆಣ್ತಿ ಹೇಳಿದೆ, ಅತಿಗಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಷಂಟ್ ಹೆಂಗೆ ಕುಡಿಬೇಕ್ರಿ ಅಂದವ. ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡ್ರಿ. ಈಗ 28 ನನಗೆ ಭಾಳ ಸಂತೋಷ. 25ನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು. ಗುರುಗಳ ಶ್ರೀಗಳ ಅಖಂಡ ಆಶೀರ್ವಾದ ಇರಲಿ ಅಂತ ಬೇಡಿ. ನೋಡ್ರಿ ನರ್ಕ ಅಂದೆ, ಒಬ್ರಿಗೆ ಎಲ್ಲೇ ಮಾತಾಡ್ತಾ ಹೋಗಿ ಅದರ್ಥ ಫೇಮಸ್ ಆಗ್ಬೇಕಂದ್ರೆ ಈಗೇನು ಎಷ್ಟು ಮೀಡಿಯಾಗಳದಾವೆ, ಎಷ್ಟು ಇದಾವ. 25 ವರ್ಷ ಆದ್ರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ. ರಾತ್ರಿ ಯಾರಿಗೂ ಕಾಣ ಲಾಸ್ಟ್ ಇಡೀ ಕರ್ನಾಟಕ ಎಲ್ಲ ಹೂ ಅಂದ್ಬಿಟ್ಲ. ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಏನು ಭಾಷಣ ಅಂದ್ರೆ, ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ರಿ ಅಂದರು. ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನು ಮಾಡ್ತಾ ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ರಲ್ಲ, ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು 1-2 ಇದನ್ನು ಇದು ಮಾಡ್ತೀನಿ. 10 ರೂಪಾಯಿಂದ ಹಿಡ್ಕೊಂಡು 100, 150, 200 ರೂಪಾಯಿ ತನಕ 1000 ರೂಪೀಸ್ ಐಟಮ್ಸ್ ಇದಾವೆ. ಇದಾವೆ. ಎಷ್ಟು ಬೇಕು ಅಂದ್ರೆ 10 ರೂಪೀಸ್ಗೂ ಇದೆ. ಅವು 10 ರೂಪೀಸ್ ಐಟಮ್ಸ್ ನೋಡಿದ್ರೆ 10 ರೂಪೀಸ್ ಅನ್ಸೋದೇ ಇಲ್ಲ. ನೀವು ಡೆಫಿನೆಟ್ಲಿ ಬೆಂಗಳೂರಾಗ ಏನಾದ್ರು ತಗೊಳಕ್ ಹೋದ್ರೆ 100 ರೂಪಾಯಿ ಮೇಲೆ ಪೇ ಮಾಡ್ಬೇಕು ಅವಕ್ಕೆ. ಅಂತ ಐಟಮ್ಸ್ ಕೂಡ ಇದಾವು. 20 ರೂಪೀಸ್ ಐಟಮ್. ಆಮೇಲೆ ಈ ಸತೆ ಏನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದಾರೆ ಅಂದ್ರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಐಟಮ್ಸ್ ಹಾಕಿದಾರೆ. ಎರಡನೇದು ಒಂದು ಅಂಗಡಿ ಒಳಗಡೆ ಒಂದೇ ತರದ ಐಟಮ್ಗಳು ಜಾಸ್ತಿ ಇದಾವು. ಪೆನ್ಸ್ ಇದ್ರೆ ಪೆನ್ಸ್ ಜಾಸ್ತಿ ಇದಾವು. ಡೆಫಿನೆಟ್ಲಿ ಇಷ್ಟೊಂದು ಕ್ವಾಲಿಟಿ ಟಾಯ್ಸ್ ಗಳನ್ನ ನಾವು ಬೆಂಗಳೂರಲ್ಲಿ ಗಿಫ್ಟ್ ಸೆಂಟರ್ಗಳಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಜಾತ್ರೆಯಲ್ಲಿ ಬಂದಿದ್ದಾವೆ. ಬಟ್ ಕ್ವಾಲಿಟಿ ಪ್ರಾಡಕ್ಟ್ ಇದಾವೆ. ಆ್ಯಂಡ್ ಹತ್ತತ್ರ ಒಂದು 600 to 700 ರೂಪೀಸ್ ಶಾಪಿಂಗ್ ಮಾಡಿದಾಳಿಕಿ. ಅರ್ಧ ಡಿಕ್ಕಿ ತುಂಬಿತ್ತು ಕಾರಿಂದ. ದೆನ್ ರಿಯಲಿ ಎಷ್ಟು ಕ್ವಾಲಿಟಿ ಇದಾವೆ ಅಂದ್ರೆ ನೀವು ಡಿಮಾರ್ಟ್ ಹೋಗಿ ನೋಡಿ, ರಿಯಲಿ 1000 ರೂಪೀಸ್ ಇಂದ 500 ರೂಪೀಸ್ ಇಟ್ಟಿದ್ದಾರೆ ಐಟಮ್. ಇದು ಬಳೆ ತಗೊಳೋರ್ಗೆ ಅಡೆ ತೋರಿಸಿ, ಅದು ಬಳೆ ತೊಡಸ್ಕೊಳೋರ್ಗೆ. ಬಳೆ ತೊಡಿಸ್ತಾರೆ ಇಲ್ಲಿ. ನೀವೇ ತಗೊಂಡು ತೊಟ್ಕೋಬೇಕು. ನಾವು ಏನಾದ್ರು ಎಲ್ಲಾರು ಫಂಕ್ಷನ್ಗೆ ಹೋಗ್ತಿದ್ರೆ ಇಂಥ ಬೆಟರ್. ಅದಷ್ಟೇ ಅಲ್ಲ, ಒಂದು ಆಟ ಸಾಮಾನು ಮೊದಲು ಬರ್ತಿದ್ವು ಹೆಂಗೆ ಅಂದ್ರೆ ಒಂಚೂರು ಮುಟ್ಟಿದ್ರೆ ಫುಲ್ಲು ಮುಟ್ಟೋಗ್ಬಿಡವು. ಈಗ ಸತಿ ಬಂದಿರೋ ಟಾಯ್ಸ್ ಅಂತೂ ಮಾತ್ರ ಸಕ್ಕತ್ತಾಗಿದ್ದಾವೆ. ಕ್ವಾಲಿಟಿ ಇದಾವೆ. ಪೆನ್ಸ್ ಅಣ್ಣ ಎಷ್ಟು? ಎಷ್ಟಂತೆ? 100 ರೂಪಾಯಿ. 12 ಕಲರ್ಸ್ ಇದೆ, ವಾಟರ್ ಪ್ರೂಫ್ ಕಲರ್ಸ್ ಇದೆ. ವಾಟರ್ ಪ್ರೂಫ್ ಕಲರ್ಸ್ ಇವೆಲ್ಲ ಹೆಂಗ್ ಗೊತ್ತಾಗ್ತಾವ ನಿಂಗೆ? ನಾನೆಲ್ಲ ಯೂಸ್ ಮಾಡಿದ್ದೀನಿ. ಇಲ್ಲಿ ಶಾರ್ಪ್ನರ್ ಹೈಲೈಟರ್. ಹೈಲೈಟರ್ ಬೇಕಾ? ಬೇಕೇನಾ? ಬೇಕಾದು? ಎರೇಸರ್ ಸ್ನೀಕರ್ಸ್ ಟೈಪ್ ಎರೇಸರ್. ಅಣ್ಣ ಎಷ್ಟಿದೆ? 20. ಶಾರ್ಪ್ನರ್ ಇಳಿಸ್ತಾರ. ತಗೊಂಡ ಒಂದೇ ಒಂದು ಏನದು? ಪೆನ್ನು.
ಟ್ಯಾಪ್ ಇದು ಮುಂದೆಗಡೆ ಲಿಫ್ಟಿಗೆ ಟೈಪ್. 10 rupees ಐಟಮ್ಸ್. ಇದು 10. ಇವೆಲ್ಲ 10 ರೂಪಾಯಿ. ಕ್ಲಿಪ್ಸ್ ಅವನ್ನ ನೋಡಿ ಅಲ್ಲಿ ತೊಡಸ್ಕೊಂತ ಇದ್ದಾರೆ ಒಬ್ರು. ಹಳ್ಳಿಗಳ ಸೈಡ್ ಹೆಂಗ್ ತೊಡಸ್ತಾರೋ ಹಂಗೆ ತೊಡಸ್ತಾರೆ ಇವ್ರ ಹತ್ರ ನಾವು ಬರ್ಬೇಕು ಅಷ್ಟೇ. ನಮ್ಮನೇಲಿ ಉಳಿಯಲ್ಲ ಬಾ, ಎಲ್ಲರಿಗೂ ಗೊತ್ತು ಬಾ, ನಮ್ಮನೇಲಿ ಉಳಿಯಲ್ಲ. ಅಗೇನ್ ವಿ ಆರ್ ಕೇಮ್ ಹಿಯರ್ ಫಾರ್ ಡಿನ್ನರ್. ಯಾಕೋ ಇಲ್ಲಿಂದ ಹೋಗೋಕೆ ಮನ್ಸಾಗ್ತಾ ಇಲ್ಲ, ಡೈಲಿ ಜಾತ್ರೆ ಇರಲಿ ಅನ್ನಿಸ್ತಾ ಐತೆ. ಇದ್ರಂತೂ ನಮ್ಗೆಲ್ಲರೂ ಯಾರು ಕೋಲ್ಡ್ ವೆದರ್ ಕ್ರಿಯೇಟ್ ಆಗ್ತಾ ಐತಿ, ಅದಕ್ಕೆ ನಾವು ಪ್ಯಾಕ್ ಆಗಿ ಬಂದಿದ್ವಿ. ಒಂದ್ ಕಡೆ ಕಾರ್ಯಕ್ರಮ ನಡೀತಾ ಐತಿ, ಸಿಕ್ಕಾಪಟ್ಟೆ ರಶ್ ಐತಿ, ಅಲ್ಲಿ ನೋಡೋಕ್ಕೆಲ್ಲ ಆಗಲ್ಲ, ಸ್ಕ್ರೀನಲ್ಲಿ ನೋಡ್ಬೋದು. ಸಖತ್ ಕಾಮಿಡಿ ಐತಿ.
ಸ್ವಲ್ಪ ಅಲ್ಲಿ ಏನ್ ಬರ್ತಿದಾರೆ ಓದಿ. ಈಗ ನೋಡಿ ಅನ್ನ ಸಾರು ಉಪ್ಪಿನಕಾಯಿ ಪುಟಾಣಿ ಚಟ್ನಿ ಸೌದೆ ಹೊರಗಡೆ ಮೆಗಾ ಕಿಚನ್ ಎಲ್ಲ ಒಲೆಯಲ್ಲಿ ಅಡಿಗೆ ಮಾಡಿರೋದು ಇದು. ಚಟ್ನಿ ಪುಡಿ ಬೇಕೇನ ಅಕ್ಕ? ಏನೇನು ಹಾಕ್ಸ್ಕೊಂಬದೆ ನೋಡಿ ನಾನು ಚಟ್ನಿ ಪುಡಿ ಸಾಂಬಾರು ಪಲ್ಯ ನಾನು ಅನ್ನ ಸಾಂಬಾರು ಇದನ್ನ ಹಾಕೊಂಡ ಹುಣಸೆಕಾಯಿ ಚಟ್ನಿ ಎಲ್ಲ ನಮ್ಮ ಬಂಧು ಬಾಂಧವರು. ಏನ್ ಸರ್ ಅಲ್ಲಿ ನೋಡಿ, ಈ ಇಲ್ಲಿದ್ದ ಲೈಟ್ನ ಕರೆಕ್ಟ್ ತಲೆಗೆ ಇಟ್ಕೊಂಡು ಅದು ಬೇರೆ ಕಡೆ ತಿರುಗಿತ್ತು, ಆದ್ರೂ ತಲೆಗೆ ಸೆಟ್ ಮಾಡ್ಕೊಂಡು ಬೆಚ್ಚಗಾಗ್ಲಿ ಅಂತ ಇಟ್ಕೊಂಡು ಇವ್ನು ಏನು ಹಿಂಗೆ ಇಟ್ಕೊಂಡು ಬಂದ್ಕೊತಾನೆ ನನ್ನ ತಲೆಗೆ ಲೈಟ್ ಇಟ್ಕೊಂಡು. ಇವರು ಸಾಮಾನ್ಯ ಮನೋವಿದ್ರು ಅಲ್ವೇ ಅಲ್ಲ ಬಿಡೋರು, ಅಂದ್ರೆ ಬೆಚ್ಚಿಗಿರ್ತೈತಿ ಅಂತ ಇರ್ಬೇಕು ಕಣೆ ಅದು. ಆಗಾಗ ಸೆಟ್ ಮಾಡ್ಕೊತಾನೆ ಲೈಟ್. ಅಲ್ಲ ಫೋನ್ ಸ್ಕ್ರೀನ್ ಏನು ಕಾಣಿಸ್ತೈತೆ ಅವನಿಗೆ ಆ ಲೈಟಲ್ಲಿ? ನೋಡಲ್ಲ, ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಲ್ಲಿ ನೋಡಲ್ಲಿ ಎಳ್ಕತ್ತ ನೋಡು, ಸೆಟ್ಟಿಂಗ್ ಮಾಡ್ತಾನೆ. ಫೋನ್ ಓಪನ್ ಮಾಡ್ದ. ಈಗ ಸ್ಟಾರ್ಟ್, ಈಗ ಡ್ಯೂಟಿ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಈಗ ಫೋನಲ್ಲಿ. ಆಗಾಗ ತಿಕ್ಕು ರೀಲ್ಸ್ ಎತ್ತು ಬಿಡಬೇಡ ವರ್ಷ ಕ್ಲೀನ್ ಮಾಡ್ಕೊ, ಫಸ್ಟ್ ಕ್ಲೀನ್ ಮಾಡ್ಕೋಬೇಕಾನೆ. ಈಗ ಶುರುವಾಯ್ತು ನೋಡಿ. ಈಗ ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ ಹೆವಿ ಕ್ರೌಡೆಡ್, ಯಾವುದೇ ಅಹಿತಕರ ಘಟನೆ ನಡೆದಂಗ ತುಂಬಾ ನೀಟಾಗಿ ಆರ್ಗನೈಸ್ ಆಗಿತ್ತು ಜಾತ್ರೆ. ತುಂಬಾ ಜನ. ನಾನು ಇಷ್ಟೊಂದು ಕ್ರೌಡ್ ನೋಡಿರ್ಲಿಲ್ಲ ಬಿಡು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಅಷ್ಟೊಂದು ಜನ ಬಂದಿದ್ರು. ಫುಡ್ಗಳು ಅಷ್ಟೇ ವೆರೈಟಿ ಊಟ ಮಾಡಿಸಿದ್ದಾರೆ ಇವತ್ತು ಗವಿಸಿದ್ದೇಶ್ವರ ಜಾತ್ರೆ ಒಳಗ. ಟೋಟಲ್ ಒಂದು 10 to 15 ಐಟಮ್ಸ್ ವೆರೈಟಿ ಇದ್ದು. ತುಪ್ಪ ಎಷ್ಟು ಪ್ಯೂರಿಟಿ ಇತ್ತಂದ್ರೆ ವಯಸ್ಸಿನ ತಿಂತಿದ್ವಿ, ಆ ಪ್ಯೂರಿಟಿ ತುಪ್ಪ ಇವತ್ತು ನಮ್ಗಿಲ್ಲಿ ಜಾತ್ರೆ ಒಳಗೆ ಕೊಟ್ಟರು. ಕಲ್ಚರಲ್ ಪ್ರೋಗ್ರಾಮ್ ನಡೆದಿದ್ದವು. ಸಿಕ್ಕಾಪಟ್ಟೆ ಕ್ರೌಡ್ ಐತೆ, ಅಲ್ಲಿ ಹೋಗಕ್ಕಾಗಲ್ಲ. ಬಟ್ ಎಲ್ಲ ಕಡೆ ಸ್ಕ್ರೀನ್ಗಳು ಹಾಕಿದಾರೆ ಕುತ್ಕೊಂಡು ನೋಡಕ್ಕೆ. ಈ ಕ್ರೌಡ್ ಅಲ್ಲಿ ಓಡಾಡ್ಬೇಕನ್ಸುತ್ತೆ, ಎಲ್ಲಿ ಕುತ್ಕೊಂಡು ಯಾವ ಫಂಕ್ಷನ್ ನೋಡ್ಬೇಕನ್ಸಲ್ಲ. ಅಂಡ್ ನಮ್ ಡ್ರೋನ್ ಇವತ್ತು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 40ರಿಂದ 50 ಡ್ರೋನ್ಗಳು ಬಂದಿದ್ವು. ಡ್ರೋನ್ಗಳು ಬಂದಿದ್ವು 40 ಡ್ರೋನ್. ನಾನು ಎಣಿಸಿರೋ ಪ್ರಕಾರ 40 ಇನ್ನ ಎಷ್ಟಿದಾವೆ ಎಟ್ ಎ ಟೈಮ್ ಫ್ಲೈ ಮಾಡಿದ್ರು. ಬಟ್ ಸಿಗ್ನಲ್ ಲಾಸ್ ಮೆಸೇಜಸ್ ಇದು ಕಾಮನ್ ಆಗ್ಬಿಟ್ಟಿತ್ತು. ಒಂದು 5-6 ಸತಿ ಅದೇ ರಿಟರ್ನ್ ಟು ಹೋಮ್ ಆಯ್ತು ಡ್ರೋನ್. ಬಟ್ ಮಾತ್ರ ನನ್ನ ಲೈಫ್ನಾಗನ ಇಷ್ಟೊಂದು ಕ್ವಾಲಿಟಿ ಆಫ್ ವಿಜುವಲ್ಸ್ ಇರ್ಬೋದು, ಆ್ಯಂಡ್ ಇಷ್ಟೊಂದು ಕ್ರೌಡ್ ಇರ್ಬೋದು, ಇಷ್ಟೊಂದು ಆಸಕ್ತಿಯಿಂದ ಜಾತ್ರೆನ ನಡೆಸ್ಕೊಡೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವನ್ ರೀತು ಇಸ್ ಆಲ್ಸೋ ವೆರಿ ಹ್ಯಾಪಿ ಬಿಕಾಸ್ ಶಿ ಇಸ್ ಆ್ಯಕ್ಚುಲಿ ಬಿಟ್ಟು ಬರ್ಬೇಕಂತ ಪ್ಲ್ಯಾನ್ ಮಾಡಿ ಏನೇನೋ ತಪ್ಸಕ್ಕೆ ನೋಡ್ತಾ ಇದ್ವಿ. ಅಪ್ ಟು ವಾಚಲ್ಲೆಲ್ಲ ಅಲಾರಾಮ್ ಇಟ್ಕೊಂಡು ರಾತ್ರಿ ಎವ್ರಿ ಅವರ್ ಎದ್ದೇದು ನೋಡಿದಾಳೆ ಅವಳು ಬಿಟ್ಟು ಹೋಗ್ತಾರೆ ಏನಂತ. ಬೆಳಗ್ಗೆ ಯಾವತ್ತು ಎದ್ದೇಳ್ದೆ ಇರೋಳು ಬೆಳಗ್ಗೆ 5 ಗಂಟೆಗೆ ಎದ್ದು ಅವಳು ಕೂಡ ಬಂದು ಜಾತ್ರೆ ಒಳಗೆ ಓಡಾಡಿದ್ಲು ಫುಲ್ಲು ಜೋಶಾಗ. ಕಾಲ್ ನೋವು ಐತಿ ಅನ್ನೋದೇ ಗೊತ್ತಿಲ್ಲ, ಈಗ ಕಾಲ್ ನೋವು ಕೂತ್ಕೊಂಡ ಮೇಲೆ ಗೊತ್ತಾಗತೈತಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಓಡಾಡಿದ ಕಡೆನೆ 6 ಸತಿ ಓಡಾಡಿದೀವಿ. ಬೋರೇ ಆಗ್ತಾ ಇಲ್ಲ. ನಮ್ಮ ಈ ಕೊಪ್ಪಳ, ಗದಗ, ಬಳ್ಳಾರಿ, ಬಾದಾಮಿ ಅಲ್ಟಿಮೇಟ್ ಆಗಿರ್ತಾವ ಜಾತ್ರೆಗಳು ಮಾತ್ರ. ತುಂಬಾ ವೆರೈಟೀಸ್ ಆಫ್ ಟಾಯ್ಸ್ ಇರ್ಬೋದು, ಬಟ್ಟೆಗಳಿರ್ಬೋದು, ಕೀ ಬಂಚ್ಗಳಿರ್ಬೋದು, ಆಮೇಲೆ ವೇರಿ ಮಿನಿಮಮ್ ಆಫ್ ಅಮೌಂಟ್ನಾಗ ಸಿಗ್ತಾ ಇದ್ವು. ಟೋಟಲಿ ನಾವಂತೂ ಎಂಜಾಯ್ ಮಾಡಿದ್ವಿ. ಹೊಸ ವರ್ಷದ ಮೊದಲನೇ ಜಾತ್ರೆ ಲೈಫಲ್ಲೇ ಮರೆಯಕ್ಕಾಗಲ್ಲ ಅನ್ನೋಷ್ಟು ಚೆನ್ನಾಗಿ ಜಾತ್ರೆ ನಡೀತು. 1,000 ಮೇಲೆ ಶಾಪಿಂಗ್ ಮಾಡಿದಾಳ. ಅವಳು ಏನೇನ್ ತಗೊಂಡಿದ್ದಾಳ ಅನ್ನೋದು ಈಗ ಅಕ್ಕಿನೂ ಬರ್ತಾಳ, ತೆಗೆದು ನೋಡಿದ್ರೆ ಗೊತ್ತಾಕೈತಿ. ಆಮೇಲೆ ವಿಡಿಯೋ ತೋರಿಸ್ತೀವಿ ಅದ್ರದ್ದು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಬರೀ 10 rupees ಇಂದ ಕೀ ಬಂಚ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ರೂಬಿಕ್ ಕೀ ಬಂಚ್ ಇದೆ ಇಷ್ಟು ಸ್ಮಾಲು. ಅದನ್ನ ನಾನು ಬೇರೆ ಕಡೆ ಹೋದಾಗ ಒಂದು ಅಂಗಡಿಲಿ ಕೇಳಿದ್ದೆ, 50 rupees ಹೇಳಿದ್ರು. ಈ
ಬರೀ 20 ರುಪೀಸ್ ಹೇಳಿದ್ರು ಅದನ್ನ, ನಾನೇ ಬೇಡ ಅಂತ ತಗೊಂಡ್ಲಿಲ್ಲ. ಆಗ್ಲೇ ಒಂದು 1000 ರೂಪಾಯಿ ಮೇಲೆ ಖರ್ಚಾಗಿದೆ, ಅದಕ್ಕೇನೆ ತಗೊಂಡ್ಲಿಲ್ಲ, ಹಂಗೆ ಬಂದೆ. ನೀವು ಅಷ್ಟೇ ಮುಂದಿನ ವರ್ಷ ಮಿಸ್ ಮಾಡ್ಲಾರ್ದಂಗ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಭಾಗವಹಿಸ್ರಿ, ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಡ್ರಿ. ಬಟ್ ನನ್ನ ಡ್ರೋನ್ ಶಾಟ್ಗಳು ನೋಡ್ರಿ ಹೆಂಗ್ ಬಂದಾವಂತ. ನಾನು ಸಿಗ್ನಲ್ ಲಾಸ್ ಆದ್ರೂ ಪರವಾಗಿಲ್ಲ, ಕೇರ್ ಮಾಡ್ದಂಗೆ ನಾವು ಇವತ್ತು ಫ್ಲೈ ಮಾಡಿದ್ದೇವೆ ಡ್ರೋನ್ನ. ಅದೇ ರಿಟರ್ನ್ ಟು ಹೋಮ್ ಆಯ್ತು 2 ಸತಿ, ಬಟ್ ಆಲ್ಸೋ ಮತ್ತೆ ವಾಪಸ್ ಸಿಗ್ನಲ್ ತಗೊಂತಿತ್ತು, ಮತ್ತೆ ರಿಟರ್ನ್ ಹೋಗ್ತಿತ್ತು. ಹೆವಿ ಕ್ರೌಡೆಡ್ ಮಾತ್ರ. ಪ್ರತಿಯೊಂದು ನೆಟ್ವರ್ಕು ಜಾಮ್ ಆಗೈತಿ ಅಂತ ಜಿಯೋ ಏರ್ಟೆಲ್ ಜಾಮ್ ಆಗೈತಿ. ಅಂಥದ್ರೊಳಗೂ ನಮ್ಮ ರೆಡಾರ್ಗಳು ಚೆನ್ನಾಗಿ ಕೆಲಸ ಮಾಡಿ, ನಮ್ಮ ಡ್ರೋನ್ ರೆಡಾರ್ಗಳು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಅಂಡರ್ ದ ಕಂಟ್ರೋಲ್ ಅಲ್ಲಿ ಹೈ ಕ್ವಾಲಿಟಿ ವಿಜುವಲ್ಸ್ನ ತೆಗೆದೈತಿ. ಅವ್ನು ನೋಡ್ರಿ, ಎಂಜಾಯ್ ಮಾಡ್ರಿ. ಒಟ್ಟಿನಾಗ ಇದಂತೂ ಅವಿಸ್ಮರಣೀಯ ಕ್ಷಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಿಯೋ ಸಿಮ್ ಆಗ್ಲಿ ಏರ್ಟೆಲ್ ಸಿಮ್ ಆಗ್ಲಿ ಫೋನೇ ಬರಲ್ಲ, ಫೋನ್ ಎತ್ತಕ್ಕೂ ಆಗಲ್ಲ, ಎತ್ತಿದ್ರೆ ಕೇಳ್ಸೋದು ಇಲ್ಲ, ಫೋನೇ ಹೋಗಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಹೋಗೋದಿಲ್ಲ ಬರೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಕ್ರೌಡ್ ಅಂದ್ರೆ ಟವರ್ಗಳ ಜಾಮ್ ಆಗ್ತಾ ಇದಾವೆ, ಅಷ್ಟೊಂದು ಜನ ಒಂದೇ ಕಡೆ ಸೇರಿರೋದ್ರಿಂದ. ಅಂಡ್ ಇಲ್ಲಿ ಕೆಲವೊಂದು ಏನಿವೆಲ್ಲ ಏನಂತ ಅಮ್ಯೂಸ್ಮೆಂಟ್ ಪಾರ್ಕ್ನಾಗ ಇರ್ತಾವಲ್ಲ ಇವು, ಜಾತ್ರೆಯಲ್ಲಿರೋ ಆಟ ಆಡೋದು. ಅಂಡ್ ಮತ್ತೆ ಸಿಗೋಣ ಅಂತ. ಬಾಯ್, ಟೇಕ್ ಕೇರ್, ಸಿ ಯು. ಬೇಗ ಗಾಡಿ ಹತ್ರ ಬಂದ್ವಿ, ಅಪ್ಪ ಕಾಲೆಲ್ಲ ಬಿದ್ದೋದು ನಮ್ಮವಂತೂ. ಹೆಂಗಿತ್ತು ಕ್ರೌಡ್? ಸಖತ್ತಾಗೈತೆ. ಇನ್ನ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡಿದ್ದೆ ಒಂದ್ ಕಡೆ, ಬಟ್ ಆದ್ರೆ ಇಷ್ಟೊಂದು ಜನ ನೋಡಿರ್ಲಿಲ್ಲ ಎಲ್ಲೂ. ಹಾಯ್, ಈಗ ಹೈವೇ ರೋಡಲ್ಲಿ ಬರ್ತಾ ಒಂದ್ ಎತ್ತಿನ ಗಾಡಿ ನೋಡಿದ್ವಿ. ಆ ಗಾಡಿ ಏನು ಕಾಣಿಸ್ತಾ ಇಲ್ಲ ಹೈವೇಲಿ. ಹಿಂದಗಡೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಟ್ರಕ್ಗಳು ಹೋಗ್ತಾವೆ, ಒಂಚೂರು ಕಾಣಲ್ಲ ಹೈವೇಲಿ. ಅದಕ್ಕೆ ಹಿಂದೆ ಒಂದು ಲೈಟ್ ಇಲ್ಲ, ಅಟ್ಲೀಸ್ಟ್ ಒಂದು ರೇಡಿಯಂ ಸ್ಟಿಕ್ಕರ್ ಕೂಡ ಇಲ್ಲ. ಸೊ ಅದಕ್ಕೆ ನನ್ನ ಹತ್ರ ಒಂದು ರೇಡಿಯಂ ಸ್ಟಿಕ್ಕರ್ ಇತ್ತು, ಅದು ಕಣ್ಸೋಣ ಅಂತ ನಿಲ್ಸಿದೆ. ಒಂದ್ ನಿಮಿಷ ನೋಡೋಣ, ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ರೇಡಿಯಂ ಸ್ಟಿಕ್ಕರ್ ಅಂಟ್ಸೋಣ ಆ ಗಾಡಿಗೆ. ರಿಫ್ಲೆಕ್ಟ್ ಆದಾಗಾದ್ರೂ ಅಟ್ಲೀಸ್ಟ್ ಇನ್ನೊಬ್ರು ಸೈಡ್ಗಾದ್ರೂ ಹೋಗ್ತಾರೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಡ್ತವೆ. ಸೊ ಅದಕ್ಕೆ ಅಂತ ನಿಲ್ಸಿದ್ದೀನಿ. ನೋಡೋಣ, ಅದು ಎತ್ತಿನ ಗಾಡಿ ಬರ್ತಾ ಇತ್ತು ಹಿಂದೆ. ಈಗ ರಿಫ್ಲೆಕ್ಷನ್ ಹೆಂಗ್ ಕಾಣ್ತಾ ಇದೆ ನೋಡಿ. ಆಮೇಲೆ ಅವ್ರಿಗೆ ಕೂಡ ಹೇಳಿದೀನಿ, ನೀವು ನೈಟ್ ಟೈಮ್ ಬರೋವಾಗ ಈ ತರ ಸ್ಟಿಕ್ಕರ್ ಇರ್ಬೇಕು ಅಂತ. ನೋಡಿ ರಿಫ್ಲೆಕ್ಷನ್ ಹೆಂಗಿದೆ ಈಗ.